ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟಿ ಇನ್ ಮೈಸೂರು. ನಾನಿವತ್ತು ನಿಮಗೆ ವಿಜಯನಗರ 4th ಸ್ಟೇಜು ಸೆಕೆಂಡ್ ಫೇಸಲ್ಲಿ ಒಂದು ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಆಪೋಸಿಟ್ಟು ಪಾರ್ಕ್ ಇದೆ. 30-40 ಡುಪ್ಲೆಕ್ಸು 3 BHK ಆರ್ಕಿಟೆಕ್ಟ್ ಡಿಸೈನ್ ಇದೆ ನೋಡಿ. ಇದು ಸೌತ್ ಫೇಸಿಂಗ್ ಸೈಟ್ ಇದೆ. ಈಸ್ಟ್ ಡೋರ್ ಮಾಡಿದ್ದಾರೆ. 40 ಅಡಿ ರೋಡ್ ಇದೆ. ಇದು ಎದುರುಗಡೆ ಪಾರ್ಕ್ ಬರುತ್ತೆ. ತುಂಬ ನೀಟಾಗಿ ಮಾಡಿದ್ದಾರೆ. ಇನ್ನೂ ಫಿನಿಷಿಂಗ್ ವರ್ಕ್ ನಡೀತಿದೆ. ಫಿನಿಷ್ ಮಾಡಿಕೊಡ್ತಾರೆ. ಪ್ರೈಸ್ ಬಂದು ನಿಮಗೆ 1,75,00,000 ಹೇಳ್ತಿದ್ದಾರೆ. ನೆಗೋಷಿಯಬಲು. ಓನರ್ ವ್ಯಾಪಾರ ಇದೆ. ಕೂತಿ ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ ನೋಡಿ. ನಿಮಗೆ ಇಲ್ಲಿ 4 ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇನ್ಸೈಡು ಕೂಡ ಮಾಡ್ಕೋಬೋದು, ಔಟ್ಸೈಡು ಕೂಡ 4 ವೀಲರ್ ಪಾರ್ಕ್ ಮಾಡ್ಕೋಬೋದು. ಇದೆಲ್ಲ ನಿಮಗೆ ಫ್ರಂಟ್ ಎಲಿವೇಷನ್ ಬರುತ್ತೆ. ಮೂಡ ಅಲಾಟೆಡು, ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಲೋ ಬಜೆಟಲ್ಲಿ ಹುಡುಕ್ತಿರೋವಂಥವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಕ್ವೆಸ್ಟ್ ಇದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಎದುರುಗಡೆ ನಿಮಗೆ ಪಾರ್ಕ್ ಇದೆ. ತುಂಬ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ತುಂಬ ನೀಟಾಗಿ ದೊಡ್ಡದಾಗಿದೆ. 40 ಫೀಟ್ ರೋಡ್ ಇದೆ. ಇದು ತುಂಬ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ. ಒಳಗಡೆ ಆಗ್ತಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ 2 ಗೇಟ್ ಮಾಡಿದ್ದಾರೆ. ಒಂದು ಓಡಾಡೋದಕ್ಕೆ ಒಂದು ಗೇಟ್ ಮಾಡಿದ್ದಾರೆ ಸಪ್ರೇಟು. ಇನ್ನೊಂದು ವೆಹಿಕಲ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಒಂದು ಸಪ್ರೇಟ್ ಗೇಟ್ ಮಾಡಿದ್ದಾರೆ ನೋಡಿ. ಇದು ಪಾರ್ಕಿಂಗ್ ಸ್ಪೇಸು. ಸುತ್ತ ಜಾಗ ಬಿಟ್ಟಿದ್ದಾರೆ. ಹಾಗೆ ಈಸ್ಟ್ಗೆ ಡೋರ್ ಮಾಡಿದ್ದಾರೆ. ಮೇನ್ ಡೋರು ಟೀಕ್ ಇದೆ. ಆಲ್ ಟೀಕ್ ವುಡ್ನ ಯೂಸ್ ಮಾಡಿದ್ದಾರೆ. ಇದು ಮೇನ್ ಡೋರು ಈಸ್ಟ್ಗಿದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಗ್ರಾನೈಟ್ ಫ್ಲೋರಿಂಗ್ ಇದೆ ನೋಡಿ. ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಒಳಗಡೆ ಎಂಟ್ರಿ ಆದರೆ ನಿಮಗೆ ಒಂದು ಲಿವಿಂಗ್ ಏರಿಯಾ ಬರುತ್ತೆ. ಸ್ಪೇಸು ತುಂಬ ದೊಡ್ಡದಾಗಿ ಬಿಟ್ಟಿದ್ದಾರೆ. ನೋಡಿ, ಇದು ನಿಮಗೆ ಲಿವಿಂಗ್ ಏರಿಯಾ. TV ಕ್ಯಾಬಿನೆಟ್ ಇದೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಕಿಚನ್ ನೋಡಿ ಇಲ್ಲಿದೆ. ಸೆಕೆಂಡ್ ವಾಸ್ತು ಕಿಚನ್ ಮಾಡಿದ್ದಾರೆ. ಅಲ್ಲಿ ಯುಟಿಲಿಟಿ ಇದೆ ಆ ಡೋರಲ್ಲಿ. TV ಕ್ಯಾಬಿನೆಟ್ ಈ ಕಡೆ ಮಾಡಿದ್ದಾರೆ. ಮತ್ತು ನಿಮಗೆ ಇಲ್ಲಿ ಒಂದು ಜನರಲ್ ಟಾಯ್ಲೆಟ್ ಬರುತ್ತೆ. ಇನ್ನೂ ಫಿಟ್ಟಿಂಗ್ಸ್ ಯಾವುದೂ ಹಾಕಿಲ್ಲ, ಹಾಕ್ಕೊಡ್ತಾರೆ. ಎಲ್ಲ ಫಿನಿಷ್ ಮಾಡಿಕೊಡ್ತಾರೆ. ವಿಜಯನಗರ 4th ಸ್ಟೇಜು ಸೆಕೆಂಡ್ ಫೇಸು. ಆಪೋಸಿಟ್ ಪಾರ್ಕ್ ಇದೆ. 30-40 ಮೆಜರ್ಮೆಂಟ್ ಇರುವಂಥ ಒಂದು ಡುಪ್ಲೆಕ್ಸ್ ಹೌಸ್ ಇದು. ಇಲ್ಲಿ ಒಂದು ನಿಮಗೆ ಗಾರ್ಡನ್ ಟೈಪ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ UPS ಪಾಯಿಂಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ ಒಂದು ಬೆಡ್ರೂಮ್ ಇದೆ, ವಿತ್ ಅಟ್ಯಾಚ್ ಇದೆ. ಸೌತ್ ಫೇಸಿಂಗ್ ಸೈಟು ಈಸ್ಟ್ ಡೋರ್ ಇದೆ ನೋಡಿ. ನಿಮಗೆ ಇದು ಕೂಡ ಸ್ಪೇಸಿಯಸ್ ಆಗಿದೆ. ಇಲ್ಲಿ ಅಟ್ಯಾಚ್ ಬರುತ್ತೆ. ಯಾವುದೂ ಫಿಟ್ಟಿಂಗ್ಸ್ ಇನ್ನೂ ಫಿಟ್ ಮಾಡಿಲ್ಲ. ಫಿಟ್ ಮಾಡಿಕೊಡ್ತಾರೆ. ಫಿಟ್ಟಿಂಗ್ಸ್ನೆಲ್ಲ ಫಿನಿಷ್ ಮಾಡಿಕೊಡ್ತಾರೆ. ಲೋ ಬಜೆಟಲ್ಲಿ ಹುಡುಕ್ತಿರೋವಂಥವ್ರಿಗೆ ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಫಸ್ಟ್ ಫ್ಲೋರ್ಲಿ ನಿಮಗೆ 2 ಬೆಡ್ರೂಮ್ ಇದೆ. 2ಕ್ಕೂ ಕೂಡ ಅಟ್ಯಾಚ್ ಇದೆ. ವಾಕಿಂಗ್ ವಾರ್ಡ್ರೋಬ್ ಇದೆ. ವಿತ್ ಕಾಟ್ ಇದೆ 2ಕ್ಕೂ. ಬನ್ನಿ ಮೇಲ್ಗಡೆ ಯಾವ ಥರ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನಿಮಗೆ ಸ್ಕೈಲೈಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹಾಲ್ಗೆ ಬೀಳುತ್ತೆ ಡೈರೆಕ್ಟಾಗಿ. ಇಲ್ಲಿ ಬಂದು ನಿಮಗೆ ಇಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ ಸ್ಕೈಲೈಟು. ಇಲ್ಲಿ ಮೇಲ್ಗಡೆ ಬಂದರೆ ನಿಮಗೆ ಲೆಫ್ಟ್ಗೆ ಒಂದು ರೂಮ್ ಇದೆ, ರೈಟ್ಗೆ ಒಂದು ರೂಮ್ ಇದೆ. ಲೆಫ್ಟು ಮಾಸ್ಟರ್ ಬೆಡ್ರೂಮು ವಿತ್ ಬಾಲ್ಕನಿ ಬರುತ್ತೆ. ವಿತ್ ಕಾಟ್ ಇದೆ. ಸ್ಟಡಿ ಟೇಬಲ್ ಇದೆ. ನೋಡಿ, ಇದು ಕಾಟು. ಇದ್ರ ಬ್ಯಾಕ್ ಸೈಡು ನಿಮಗೆ ವಾಕಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಇನ್ನೂ ಫಿನಿಷಿಂಗ್ ವರ್ಕ್ ನಡೀತಿದೆ. ಫಿನಿಷ್ ಮಾಡಿಕೊಡ್ತಾರೆ.
ನೋಡಿ ನಿಮಗೆ ಇಲ್ಲಿ ವಾಕಿಂಗ್ ವಾರ್ಡ್ರೋಬು, ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ, ವೆಸ್ಟರ್ನ್ ಕಮೋಡು, ವಾಲ್ ಮೌಂಟೆಡು. ದಯವಿಟ್ಟು ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಏನು ಅನಿಸುತ್ತದೆ ಕಮೆಂಟ್ ಮಾಡಿ ಅಂದರೆ ನೀವು ರೇಟ್ ಜಾಸ್ತಿ ಆಯಿತು ಅಂತ ಹೇಳ್ಬೇಡಿ ದಯವಿಟ್ಟು. ಇಲ್ಲಿ ಪ್ರೈಸ್ಗೆ ಇಲ್ಲಿ ಏನು ಹೇಳಿರ್ತಾರೆ ಓನರ್ಗೆ, ಅದಕ್ಕೆ ನಾವು ಕೇಳಿಬಿಟ್ಟು ಅವ್ರು ಏನು ಓನರ್ ಪ್ರೈಸ್ ಹೇಳಿರ್ತಾರೆ ಅದನ್ನು ಹಾಕಿರ್ತೀವಿ. ಇದು ಒಂದು ಬೆಡ್ರೂಮು. ಇಲ್ಲಿ ಒಂದು 3ನೇ ಬೆಡ್ರೂಮ್ ಇದೆ. ಇದಕ್ಕೂ ಕೂಡ ಅಟ್ಯಾಚ್ ಇದೆ. ಇದಕ್ಕೂ ಕೂಡ ಕಾಟ್ ಇದೆ, ಇದಕ್ಕೂ ಬಾಲ್ಕನಿ ಇದೆ. ನಿಮಗೆ ಸ್ಟಡಿ ಟೇಬಲ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಬರುತ್ತೆ, ಸ್ಲೈಡಿಂಗ್ ವಾರ್ಡ್ರೋಬು. ಎಲ್ಲ ಫಿನಿಶ್ ಮಾಡಿ ಕೊಡ್ತಾರೆ. 1,75,00,000 ಹೇಳ್ತಿದ್ದಾರೆ, ನೆಗೋಷಿಯಬಲು. ಓನರ್ ವ್ಯಾಪಾರ ಇರುತ್ತೆ. ಇದು ನಿಮಗೆ ಅಟ್ಯಾಚು, ಯಾವುದಕ್ಕೂ ಕೂಡ ಫಿಟ್ಟಿಂಗ್ಸ್ ಹಾಕಿಲ್ಲ, ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಇದು 3ನೇ ಬೆಡ್ರೂಮು. ನೆಕ್ಸ್ಟು ನಿಮಗೆ ಇಲ್ಲಿ ಟೆರೆಸ್ಗೆ ಹೋಗೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದು ಟೆರೆಸ್ಗೆ ಹೋಗೋದಕ್ಕೆ. ಮೇಲ್ಗಡೆ ನಿಮಗೆ ಒಂದು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಓವರ್ ಟ್ಯಾಂಕ್ ಇಟ್ಟಿದ್ದಾರೆ. ಅದು ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತೀನಿ. ಇನ್ನೂ ಫಿನಿಷಿಂಗ್ ವರ್ಕ್ ಎಲ್ಲ ನಡೀತಿದೆ. ಎಲ್ಲ ಫಿನಿಷ್ ಮಾಡಿ ಕೊಡ್ತಾರೆ. ನೋಡಿ ಇದಕ್ಕೆಲ್ಲ ಟೈಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಕೈಲೈಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ನಿಮಗೆ ಓವರ್ ಟ್ಯಾಂಕ್ ಬರುತ್ತೆ. ಸೋಲಾರು ಓವರ್ ಟ್ಯಾಂಕ್ ಮೇಲ್ಗಡೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಲ್ಯಾಡರ್ ಹಾಕಿದ್ದಾರೆ. ಇದ್ರ ಮೇಲ್ಗಡೆ ನಿಮಗೆ ಓವರ್ ಟ್ಯಾಂಕು ಸೋಲಾರ್ಗೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಲೋನ್ ಕೂಡ ಅವೈಲಬಿಲಿಟಿ ಇದೆ. ಇಂಟ್ರೆಸ್ಟೆಡ್ ಬೈಯರು ದಯವಿಟ್ಟು ಕಾಲ್ ಮಾಡಿ. KPS ಪ್ರಾಪರ್ಟಿ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು. ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ಇದೇ ಥರ ವೀಡಿಯೋ ಮಾಡಿಕೊಡ್ತೀನಿ, ಕಾಲ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ವೀಡಿಯೋಗಳನ್ನ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡಿ. ನಿಮ್ಗೆ ಯಾವತ್ತಾದರೂ ಒಂದು ವೀಡಿಯೋ ಇಷ್ಟ ಆದಾಗ, ಒಂದು ಸಲ ಮನೆ ತೊಗೋಬೇಕು ಅಂತ ಅನಿಸ್ದಾಗ, ನನ್ನ ಚಾನಲ್ ನಿಮಗೆ ನೆನಪಾದಾಗ ಕಾಲ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.